ನಾಳೆ ವರಮಹಾಲಕ್ಷ್ಮಿ ಹಬ್ಬ. ಹಾಗಾಗಿ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಗ್ರಾಹಕರು ದೊಡ್ಡ ಮಟ್ಟದಲ್ಲಿ ಖರೀದಿಯ ಭರಾಟೆಯನ್ನು ನಡೆಸ್ತಾ ಇದ್ದಾರೆ. ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿಯ ಭರಾಟೆ ಜೋರಾಗಿರುವಂಥದ್ದು. ಹಣ್ಣು ಹೂವು ವ್ಯಾಪಾರಕ್ಕಾಗಿ ಬೆಂಗಳೂರಿನ ಜನರು ಮುಗಿಬಿದ್ದಿದ್ದಾರೆ. ದರ ಏರಿಕೆಯ ನಡುವೆಯೂ ಕೂಡ ಖರೀದಿಯ ಭರಾಟೆ ಜೋರಾಗಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಮಾರ್ಕೆಟ್ ರಸ್ತೆ ಕ್ಲೋಸ್ ಮಾಡಿದ್ದಾರೆ ಸಂಚಾರಿ ಪೊಲೀಸರು. ಮಾರ್ಕೆಟ್ನ ಫ್ಲೈಓವರ್ ಮೇಲೆ ಮಾತ್ರ ವಾಹನಗಳ ಓಡಾಟಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥದ್ದು. ಸದ್ಯಕ್ಕೆ ಕೆಆರ್ ಮಾರ್ಕೆಟ್ನ ದೃಶ್ಯ ಹೇಗಿದೆ ಅನ್ನೋದನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಯಾವ ಪ್ರಮಾಣದಲ್ಲಿ ಗ್ರಾಹಕರು ಅಲ್ಲಿ ಜಮಾಯಿಸಿದ್ದಾರೆ ಅಂಥೇಳಿ. ಮತ್ತೊಂದು ಕಡೆ ದೊಡ್ಡ ಪ್ರಮಾಣದಲ್ಲಿ ಜನ ಹೂವು ಹಣ್ಣು ಖರೀದಿ ಮಾಡೋದಕ್ಕೆ ಮುಂದಾಗಿರೋದ್ರಿಂದ ಟ್ರಾಫಿಕ್ ಜಾಮ್ ಯಾವ ರೀತಿ ಆಗಿದೆ ಅಂಥೇಳಿ ಮತ್ತೊಂದು ಕಡೆ ನೋಡ್ತಾ ಇದ್ದೀರಿ. ಪ್ರತಿ ಬಾರಿಯೂ ಕೂಡ ಹಬ್ಬ ಹರಿದಿನಗಳು ಬಂದುಬಿಟ್ರೆ ಕೆಆರ್ ಮಾರ್ಕೆಟ್ನಲ್ಲಿ ಇದೇ ರೀತಿ ರಶ್ ಇರುತ್ತೆ. ಈಗ ನಾಳೆ ಹಬ್ಬ, ಹಾಗಾಗಿ ಹೂವು ಹಣ್ಣು ತರಕಾರಿಗಳನ್ನು ಇವತ್ತೇ ಕೊಂಡಿಟ್ಕೊಬೇಕು ಅಂಥೇಳಿ ಜನ ಯಾವ ರೀತಿ ಮುಗಿಬಿದ್ದಿದ್ದಾರೆ ಅಂತ ನೋಡ್ತಾ ಇದ್ದೀವಿ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಖರೀದಿ ಭರಾಟೆ ಜೋರಾಗಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಜನ ಕಿಕ್ಕಿರಿದು ತುಂಬಿದ್ದಾರೆ. ನಾನೀಗ ಕೆಆರ್ ಮಾರ್ಕೆಟ್ ಫ್ಲೈಓವರ್ನ ಮೇಲ್ಭಾಗದಲ್ಲಿದ್ದೇನೆ. ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರಿ. ಜನ ಯಾವ ರೀತಿ ಇದ್ದಾರೆ ಅಂತ ಕಣ್ಣು ಆಯಿಸಿದಷ್ಟು ದೂರಕ್ಕೂ ಕೂಡ ಜನ ಅನ್ನುವಂತಹ ಪರಿಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣ ಆಗಿದೆ. ಹೆಚ್ಚು ಸಂಖ್ಯೆಯ ಜನ ಸೇರ್ತಾ ಇದ್ದಾರೆ. ಹಬ್ಬದ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಕೆಆರ್ ಮಾರ್ಕೆಟ್ ಯಾವಾಗಲೂ ಕೂಡ ಇದೇ ರೀತಿಯಾಗಿರುತ್ತೆ. ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದಂಥ ಸಂದರ್ಭದಲ್ಲಿ ಹೂವಿನ ಖರೀದಿ ಹಣ್ಣಿನ ಖರೀದಿಯ ಸಂಖ್ಯೆ ಹೆಚ್ಚಾಗಿದೆ. ಭಾಳ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ದರ ಹೆಚ್ಚಾಗಿದ್ರೂ ಕೂಡ ಜನ ಹಬ್ಬ ಮಾಡುವಂತಹ ಮೂಡ್ನಲ್ಲಿರುವಂಥ ಕಾರಣಕ್ಕಾಗಿ ಮುಗಿಬಿದ್ದು ವ್ಯಾಪಾರಕ್ಕೆ ಮುಂದಾಗ್ತಾ ಇದ್ದಾರೆ. ರಾತ್ರಿಯಿಂದಲೂ ಕೂಡ ಮಳೆ ಇತ್ತು, ಬೆಳಿಗ್ಗೆಯೂ ಕೂಡ ಮಳೆ ಬಂದಿದೆ. ಈಗಲೂ ಕೂಡ ತುಂತುರು ಹನಿ ಆಗ್ತಾ ಇದ್ರು ಕೂಡ ಜನ ಅದನ್ನು ಕೇರ್ ಮಾಡದೆ ವ್ಯಾಪಾರಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ವಾಹನಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂಥ ಕಾರಣಕ್ಕಾಗಿ ರೋಡ್ಗಳನ್ನು ಬ್ಲಾಕ್ ಮಾಡಿದ್ದಾರೆ. ಕೆಆರ್ ಮಾರ್ಕೆಟ್ಗೆ ಬರುವಂಥ ಮಾರ್ಗಗಳೇನಿದೆ ಅದನ್ನು ಕಂಪ್ಲೀಟಾಗಿ ವಾಹನಗಳ ಸಂಚಾರಕ್ಕೆ ಕ್ಲೋಸ್ ಮಾಡಿ ಕೇವಲ ಜನ ಓಡಾಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಎಕ್ಸಾಂಪಲ್, ಟೌನ್ ಹಾಲ್ನಿಂದ ನೇರವಾಗಿ ನಾವು ಮೈಸೂರು ರಸ್ತೆಯಲ್ಲಿ ಬರುವಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಕೆಳಭಾಗದ ರಸ್ತೆ ಏನಿದೆ ಅದನ್ನು ಕ್ಲೋಸ್ ಮಾಡಿದರೆ ಕೇವಲ ಫ್ಲೈಓವರ್ ಮೇಲೆ ಮಾತ್ರ ಸಂಚಾರವನ್ನು ಮಾಡಬೇಕು. ಜೊತೆಗೆ ಈ ಕಡೆ ಮೈಸೂರು ರಸ್ತೆಯಲ್ಲೂ ಕೂಡ ಮೈಸೂರು ಸರ್ಕಲ್ನಿಂದ ಕೆಆರ್ ಮಾರ್ಕೆಟ್ ಕಡೆಗೆ ಬರುವಂಥದ್ದು ಕೂಡ ಅದೇ ರೀತಿಯಾದಂಥ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಇನ್ನು ಗಮನಿಸ್ತಾ ಇದ್ರಿ, ಎಲ್ಲ ಕೆಳಭಾಗದ ರಸ್ತೆಗಳಲ್ಲಿ ಓಡಾಟವನ್ನು ಮಾಡೋದಕ್ಕೆ ಅವಕಾಶ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಸದ್ಯ ಮೇಲ್ಭಾಗದ ಫ್ಲೈಓವರ್ನ ಮೇಲೆ ವಾಹನಗಳನ್ನ ಬಿಟ್ಟಿರುವಂಥ ಪರಿಣಾಮವು ಒಂದಷ್ಟು ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇದೆ. ಸ್ಲೋ ಮೂವಿಂಗ್ ಇದೆ. ಜೊತೆಗೆ ಮೇಲ್ಭಾಗದಲ್ಲಿ ಒಂದಷ್ಟು ಪಾರ್ಕಿಂಗ್ಗಳಿಗೆ ಅವಕಾಶವನ್ನು ಕೊಟ್ಟಿರುವಂಥ ಕಾರಣಕ್ಕಾಗಿ ಕೂಡ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಓಡಾಟವನ್ನು ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತೇಳಿ ಒಂದಷ್ಟು ಸಂಚಾರಿ ಪೊಲೀಸರ ವಿರುದ್ಧ ಕೂಡ ಕಿಡಿಕಾರುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ. ವಾಹನಗಳನ್ನು ನೋಡ್ತಾ ಇದ್ರಿ, ಫ್ಲೈಓವರ್ನ ಮೇಲೆ ಕೂಡ ಸಾಕಷ್ಟು ಸಂಖ್ಯೆಯ ವಾಹನಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಸೇರ್ತಾ ಇದೆ. ಇನ್ನು ನಾನು ಕೆಆರ್ ಮಾರ್ಕೆಟ್ ಒಳಭಾಗದ ಇನ್ನೊಂದಷ್ಟು ವಿಜುವಲ್ಸ್ಗಳನ್ನು ನಾನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಯಾವ ದಿಕ್ಕಿಗೆ ಹೋದರೂ ಕೂಡ ಜನ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅತಿ ಹೆಚ್ಚು ಸಂಖ್ಯೆಯ ಜನ ಸೇರ್ತಾ ಇದ್ದಾರೆ. ಸೊ ಪರಿಣಾಮವಾಗಿ ಓಡಾಟವನ್ನು ಮಾಡೋದಕ್ಕೂ ಕೂಡ ಆಗದೇ ಇರುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸದ್ಯ ಗಮನಿಸ್ತಾ ಇದ್ದೀರಿ ವಿಜುವಲ್ಸ್ಗಳನ್ನು, ಎಷ್ಟು ಜನ ಯಾವ ಥರ ತುಂಬಿ ತುಳುಕ್ತಾ ಇದ್ದಾರೆ ಅಂತೇಳಿ. ಕೆಆರ್ ಮಾರ್ಕೆಟ್ನ ಒಳಭಾಗಕ್ಕೆ ಬರುವಂಥ ಎಲ್ಲ ದಿಕ್ಕುಗಳಿಂದಲೂ ಕೂಡ ಹೆಚ್ಚಾಗಿ ಜನ ಬರ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಹಬ್ಬದ ಹಿನ್ನೆಲೆಯಲ್ಲಿ ಇವತ್ತು ಖರೀದಿ ಭರಾಟೆ ಜೋರಾಗಿದೆ. ನಾಳೆಯೂ ಕೂಡ ಇಂತಹದ್ದೇ ಪರಿಸ್ಥಿತಿ ನಿರ್ಮಾಣ ಆಗುವಂಥ ಸಾಧ್ಯತೆ ಇದೆ. ದರ ಏರಿಕೆ ನಡುವೆ ಕೂಡ ಜನ ಖರೀದಿ ಭರಾಟೆಗೆ ಮುಗಿಬೀಳ್ತಾ ಇರುವಂಥದ್ದು ನಮಗೆ ಸದ್ಯ ಕಾಣ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು. ರೇಟ್ ಹೋಗಿದೆ, ಜಾಸ್ತಿನೇ ಆಬ್ವಿಯಸ್ಲಿ ಜಾಸ್ತಿ ಇದೆ. ರಶ್ ತಳ್ತಾ ಇದ್ದಾರೆ. ಅದು ಮಳೆ ಬಂದಿರೋದ್ರಿಂದ ಸ್ವಲ್ಪ ಜಾಸ್ತಿ ಕೆಸರಾಗಿ ಎಷ್ಟಾಯ್ತು ಮೇಡಮ್ ಇಷ್ಟಕ್ಕೆಲ್ಲ? ಈಗ ಆಯ್ತು 2,000 ಬೇರೆ ದಿನಕ್ಕೋಸ್ಕರ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಆಬ್ವಿಯಸ್ಲಿ. ಇವಾಗ ಅಲ್ವಾ ಟೈಮು, ಪರವಾಗಿಲ್ಲ ಅಂತೀನಿ. ಹೌದು, ತುಂಬಾ ಜೋರಾಗಿ ಮಾಡ್ತಾ ಇದೀವಿ. ಬಟ್ ಹೂದ್ ರೇಟ್ ತುಂಬಾ ಜಾಸ್ತಿ ಆಯ್ತು. ಹೂವು ಮಾತ್ರನಾ ಹಣ್ಣು ಎಲ್ಲ? ಹಣ್ಣು ತುಂಬಾ ಜಾಸ್ತಿ ಇದೆ ರೇಟು. ಹೊರಗಡೆ ತಗೊಂಡ್ರು ಅಷ್ಟೇ ಇದೆ, ಮಾರ್ಕೆಟಲ್ಲೂ ಅಷ್ಟೇ ಇದೆ. ರಶ್ ತುಂಬಾ ಇದೆ. ಮಳೆ ಬಂದು ವಿಪರೀತ ಇದಾಗ್ಬಿಟ್ಟಿದೆ. ಎಷ್ಟೊತ್ತು ಬಂದ್ರಿ ಬೆಳಗ್ಗೆ ವ್ಯಾಪಾರಕ್ಕೆ? 6 ಗಂಟೆಗೆ. ಇಷ್ಟೊತ್ತಾಗಿದೆ. ಎಷ್ಟಾಯ್ತು ಇಷ್ಟಕ್ಕೆಲ್ಲ? ತುಂಬ ಕಾಸ್ಟ್ಲಿ ಸರ್.
ಅಯ್ಯೋ ನುಗ್ಗಕ್ಕಾಗಲ್ಲ ಸರ್ ಅಲ್ಲಿ. KR ಮಾರ್ಕೆಟ್ ಬಹಳ ಕಡಿಮೆ ಅಂತಾರೆ, ನೀವು ಇಲ್ಲೇ ಫುಲ್ ಕಾಸ್ಟ್ಲಿ ಅಂತ ಇದ್ದೀರಿ. ಇಲ್ಲ ಸರ್, ಎಲ್ಲ ಕಾಸ್ಟ್ಲಿ ಇದೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಎಷ್ಟೈತಿ ಇಷ್ಟಕ್ಕೆಲ್ಲ ಈಗ ನಿಮ್ಗೆ ಅಂದಾಜು? 5-6 ಸಾವಿರ ಆಗೈತಾ? ಆಗೈತೆ ಸರ್, ಜಾಸ್ತಿನೇ ಆಗಿದೆ. ಪರವಾಗಿಲ್ಲ ಅಂತೀರಾ? ಹಬ್ಬ ಮಾಡ್ಬೇಕು, ಇರ್ಲಿ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಒಂದು ವರ್ಷಕ್ಕೆ ಒಂದೇ ಸಲ ಅಲ್ಲ ಸರ್ ಮಾಡೋದು. ಪರವಾಗಿಲ್ಲ.